ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನನ್ನ ಹೆಸರು ರೇಖಾ. ನಾನಿರೋದು ಬೆಂಗಳೂರಲ್ಲಿ. ನನ್ನದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ಶುರು ಮಾಡಿದ್ದೀನಿ. ಸ್ನೇಹಿತರೆ, 1 ತಿಂಗಳಾಯಿತು ನಾನು ಕ್ಲೌಡ್ ಕಿಚನನ್ನು ಶುರು ಮಾಡಿ. ಇದು ದೇವ್ರ ದಯದಿಂದ ಚೆನ್ನಾಗಿ ನಡೀತಾ ಇದೆ. ಇವಾಗ ನಾನು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಪೂಜೆ ಎಲ್ಲ ಮುಗಿಸಿ ಮೊದಲು ಬಂದು ಮಾಡೋ ಅಂಥ ಕೆಲಸಗಳೆಲ್ಲ ಏನಪ್ಪ ಅಂದರೆ, ನೋಡಿ, ಪರೋಟಗಳಿಗೆ ಎಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ ನಾನು. ಮಿಕ್ಸ್ ವೆಜ್ ಪರೋಟ ಮತ್ತು ಈರುಳ್ಳಿ ಪರೋಟ ಮತ್ತು ಗೋಬಿ ಪರೋಟ, ಆಮೇಲೆ ಆಲೂ ಪರೋಟಕ್ಕೆಲ್ಲ ಪರೋಟಗಳಿಗೆ ಏನೇನಿದೆ ಅದನ್ನೆಲ್ಲ ಹುರಿದು ತಣ್ಣಗೆ ಮಾಡೋದೆಲ್ಲ ತುಂಬ ಇರುತ್ತೆ. ಹಂಗಾಗಿ ನಾನು ಇದನ್ನೆಲ್ಲ ಸ್ನಾನ ಪೂಜೆ ಮುಗಿಸಿ ಬಂದ ತಕ್ಷಣವೇ ಇದೆಲ್ಲ ಮಾಡಿಟ್ಕೊತೀನಿ. ಹಿಟ್ಟು ಕಲಸಿಡ್ತೀನಿ ಮತ್ತು ಆಲೂಗಡ್ಡೆ ಬೇಯಿಸಿಟ್ಕೊತೀನಿ. ಯಾಕೆಂದರೆ ಇದೆಲ್ಲ ಹಾಕ್ಬಿಟ್ರೆ ಇನ್ನು 10 ಗಂಟೆಗೆಲ್ಲ ಆನ್ಲೈನ್ ಶುರುವಾದರೆ ಫಟಾಫಟ್ ಅಂತ ಆರ್ಡ್ರ್ ಬರ್ತಾ ಇರ್ತವೆ. ಅವಾಗೆಲ್ಲ ನನಗೂ ಸ್ವಲ್ಪ ಈಸಿ ಆಗುತ್ತೆ. ಇದೆಲ್ಲ ಕೆಲಸ ನಾವು ಒಬ್ಬಳೇ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಒಂದು 8:30 9 ಗಂಟೆಗೆಲ್ಲ ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ. ಅದಾದಮೇಲೆ ನನಗೆ ಇನ್ನೂ ಮಿಕ್ಕಿದ ಕೆಲಸಗಳು, ಪಾಯಸ ಮಾಡೋದಾಗಿರ್ಬೋದು ಮತ್ತು ಗ್ರೇವಿಗಳು ಮಾಡೋದಾಗಿರ್ಬೋದು, ಅದಕ್ಕೆಲ್ಲ ಟೈಮು ಸಿಗುತ್ತೆ. ಅದಕ್ಕೋಸ್ಕರ ನಾನು ಬೆಳಗ್ಗೆ 8:30 9 ಗಂಟೆ ಒಳಗಡೆ ನಾನು ಪರೋಟಕ್ಕೆ ಬೇಕಾಗಿರೋ ಅಂಥ ತಯಾರಿನೆಲ್ಲ ಮಾಡಿ ಮುಗಿಸ್ಕೊತೀನಿ. ಸ್ನೇಹಿತರೆ, ನಾನು ರೆಸಿಪಿ ವಿಡಿಯೋನ ಹಾಕಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ನಾನು ರೆಸಿಪಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ. ಈಗ ಸದ್ಯಕ್ಕೆ ನನ್ನ ಕ್ಲೌಡ್ ಕಿಚನ್ ಬಗ್ಗೆನೇ ವಿಡಿಯೋನ ಹಾಕ್ತಾಯಿದ್ದೀನಿ. ಪ್ಲೀಸ್ ಅದನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಇನ್ನು ನಾನು ಮೊಸರೆಲ್ಲ ಹೊರಗಡೆಯಿಂದ ತರಲ್ಲ, ಯಾಕೆ ಅಂದರೆ ನನಗೆ ಅದು ಸೆಟ್ಟಾಗಲ್ಲ. ಅದಕ್ಕೋಸ್ಕರ ನಾನೇ ಹಾಲು ತೊಗೊಂಡು ಎಪ್ಪಾಕ್ತೀನಿ. ನೋಡಿ, ಹಾಲು ತೊಗೊಂಡು ಎಪ್ಪಾಕಿದ್ದೆ, ಚೆನ್ನಾಗಿ ಬಂದಿದೆ ಮೊಸರು, ಗಾಢವಾದಂಥ ಮೊಸರು. ಈ ಥರ ಮೊಸರಿದ್ದರೆ ಮಾತ್ರ ನನಗೆ ಮಜ್ಜಿಗೆ ಹುಳಿ ಇದೆಲ್ಲ ಊಟ ಮಾಡೋಕ್ಕೆ ಭಾಳನೇ ಇಷ್ಟ. ಈ ಥರ ಮೊಸರಲ್ಲಿ ನಾನು ಇತ್ತೀಚೆಗಂತೂ ಅವಲಕ್ಕಿ ಕೂಡ ಮೊಸರು ಅವಲಕ್ಕಿ, ಇನ್ನು ಬಾರ್ಲಿ ಅಕ್ಕಿ ಗಂಜಿ, ಈ ಥರ ಎಲ್ಲ ಜಾಸ್ತಿ ನಾನೇ ಮೊಸರನ್ನ ಉಪಯೋಗಿಸ್ತೀನಿ ನನ್ನ ಮನೆಯಲ್ಲಿ. ಸದ್ಯಕ್ಕೆ ಥಂಡಿ ಕಾಲದಲ್ಲಂತೂ ನಾನು ಮೊಸರೆಲ್ಲ ತಿನ್ನೋದಕ್ಕಾಗಲ್ಲ. ಬೇಸಿಗೆ ಕಾಲದಲ್ಲಿ ನನಗೆ ಅದೇ ಊಟ ಆಗಿರುತ್ತೆ. ಈಗ ಗ್ರೇವಿ ಕಡೆ ತೋರಿಸ್ತಾ ಇದ್ದೀನಿ. ಗ್ರೇವಿ ಏನಪ್ಪ ಅಂದರೆ, ಚೆನ್ನ ಮಸಾಲ ಇತ್ತು ಮತ್ತು ರಾಜ್ಮಾ ಇತ್ತು. ಇವೆರಡನ್ನೂ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಂಗಾಗಿ ನನಗೆ 40 ನಿಮಿಷಗಳ ಕಾಲ ಟೈಮ್ ಬೇಕಾಗುತ್ತೆ. ಇದನ್ನೆಲ್ಲ ಬೇಯಿಸ್ಕೊಂಡು ಇದನ್ನೆಲ್ಲ ಹದ ಮಾಡ್ಕೊಳ್ಳೋದಕ್ಕೆ ನನಗೆ ಸಖತ್ತು ಟೈಮ್ ಹಿಡಿಯುತ್ತೆ. ಇದೊಂದೇ ಅಲ್ಲ, ಇದಕ್ಕೆ ಇನ್ನು ನಾನು ಕಡಾಯಿ ಪನ್ನೀರ್ ಆಗಿರ್ಬೋದು ಮತ್ತು ಬಟರ್ ಪನ್ನೀರ್ ಆಗಿರ್ಬೋದು, ಇದೆಲ್ಲ ಮಾಡಬೇಕು. ಮತ್ತು ಮಟರ್ ಪನ್ನೀರ್ ಕೂಡ ಎಲ್ಲ ಮಾಡಬೇಕು. ಅದಕ್ಕೋಸ್ಕರ ಗ್ರೇವಿಗೆ ನನಗೆ 1 ಅವರ್ ಆದರೂ ಟೈಮ್ ಬೇಕೇ ಬೇಕಾಗುತ್ತೆ ಎಲ್ಲ ಥರ ಗ್ರೇವಿ ಮಾಡೋದಕ್ಕೆ. ಸುಮಾರು 1/4 kg ಕಾಳನ್ನು ನೆನೆಸಿ ನಾನು ಗ್ರೇವಿ ಮಾಡ್ಕೊತೀನಿ ಬೆಳಗ್ಗೆ ಟೈಮು. ನನಗೆ ಇವಾಗೇನು ಅಷ್ಟು ಆರ್ಡ್ರ್ ಬರ್ತಾಯಿಲ್ಲ. ಆಫ್ಲೈನಲ್ಲಿ ಅವ್ರು ಹೇಳಿದ್ರೆ ಅದೆಷ್ಟು ಬೇಕೋ ಅಷ್ಟು ನಾನು ನೆನೆಸಿ ಮಾಡ್ಕೊಳ್ಳೋಕ್ಕಾಗುತ್ತೆ. ಇತ್ತೀಚೆಗೆ ನಾವು ಮನೆಯಲ್ಲೇ ತುಪ್ಪ ಮಾಡ್ಕೊಳ್ಳೋದಕ್ಕಾಗ್ತಾಯಿಲ್ಲ, ಯಾಕೆಂದರೆ ಹಾಲು ಅಷ್ಟು ಚೆನ್ನಾಗಿ ಬರ್ತಾಯಿಲ್ಲ. ಮುಂಚೆ ಚೆನ್ನಾಗಿ ಕೊಡ್ತಾಯಿದ್ರು ಹಾಲು, ಗೊತ್ತಿಲ್ಲ ಇವಾಗ ತೊಗೊಳೋ ಹಾಲಲ್ಲಿ ಚೆನ್ನಾಗಿ ಕೆನೆ ಬರ್ತಾಯಿಲ್ಲ. ಹಂಗಾಗಿ ತುಪ್ಪ ತುಂಬ ಕಮ್ಮಿ ಬರುತ್ತೆ. ನನ್ನ ಮನೆಗೂ ಸಾಕಾಗಲ್ಲ, ಇನ್ನು ಹೊರಗಡೆ ನಾನು ನನ್ನ ಒಂದು ಕ್ಲೌಡ್ ಕಿಚನ್ಗೂ ಕೂಡ ಸಾಕಾಗಲ್ಲ. ಹಂಗಾಗಿ ಈ ಸಲ ನಂದಿನಿ ತುಪ್ಪನ 1 kg ಆಗೋ ಅಷ್ಟು ತರಿಸಿದ್ದೀನಿ. ಯಾಕೆಂದರೆ ದಿನನಿತ್ಯ ನನಗೆ 2 ಥರ ಸ್ವೀಟ್ ಮಾಡಬೇಕಾಗುತ್ತೆ. ಬೆಳಗ್ಗೆ ಕೇಸರಿ ಬಾತ್ ಮಾಡ್ತೀನಿ, ಸಂಜೆಗೆ ಪಾಯಸ ಮಾಡ್ತೀನಿ. ಒಂದಿನ ಸಂಜೆಗೆ ಕೇಸರಿ ಬಾತ್ ಮಾಡಿ ಬೆಳಗ್ಗೆ ಪಾಯಸ ಮಾಡಿರ್ತೀನಿ. ಈ ಥರ ಚೇಂಜ್ ಮಾಡಿಕೊಂಡು ಮಾಡಬೇಕಾಗುತ್ತೆ ನಾನು ಅಡುಗೆನ. ಮತ್ತು ಇದು ಆಫ್ಲೈನ್ ಆರ್ಡ್ರ್ ಇತ್ತು, ಇದನ್ನು ಕೂಡ ಕಂಪ್ಲೀಟ್ ಮಾಡಿದೆ. ಚೆನ್ನ ಮಸಾಲ ಇತ್ತು ಮತ್ತು ಶಾಹಿ ಪನ್ನೀರ್ ಇತ್ತು, ರಸಮ್ ಇತ್ತು ಮತ್ತು 20 ಚಪಾತಿ ಇತ್ತು. ಇದು ಪನ್ನೀರ್ ಮೋಮೋಸ್ ಇತ್ತು ಮತ್ತು ವೆಜ್ ಮೋಮೋಸ್ ಇತ್ತು. ಇದಿಷ್ಟನ್ನು ನಾನು ಫುಡ್ನ ರೆಡಿ ಮಾಡಿ ಪ್ಯಾಕ್ ಮಾಡಿ ನೀಟಾಗಿ ಸ್ವಲ್ಪ ಝೊಮೆಟೊ ಟೇಪ್ನು ಕೂಡ ಹಾಕಿದ್ದೀನಿ. ನಾರ್ಮಲಾಗಿ ವೈಟ್ ಟೇಪ್ನು ಹಾಕಿದ್ದೀನಿ, ಅದು ಕಾಣಿಸಲ್ಲ. ಹಂಗಾಗಿ ಮತ್ತು ನಾನು ಝೊಮೆಟೊ ಟೇಪ್ನು ಕೂಡ ಸ್ವಲ್ಪ ಹಾಕಿದ್ದೀನಿ. ಆಫ್ಲೈನ್ಗಾಗಿರೋದ್ರಿಂದ ಜಾಸ್ತಿ ಅದನ್ನು ಬಳಸೋದಿಲ್ಲ ನಾನು. ವೈಟ್ ಟೇಪ್ ಹಾಕಿನೇ ಕೊಡ್ತೀನಿ, ನೀಟಾಗಿ ಲೀಕ್ ಆಗಬಾರ್ದು ಆ ರೀತಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದೆ.